ಕನ್ನಡದಲ್ಲಿ ರಿಲೀಸ್ ಆದ ಮೊದಲನೇ ಸಿನಿಮಾ ಯಾವುದು ಅಂತ ನಮ್ಮೆಲ್ಲರಿಗೂ ಗೊತ್ತು. ಮೊದಲನೇ ಸಿನಿಮಾಯಿಂದ ಈಗ ಬಂದಿರೋ ಮೂವೀಸು ಎಷ್ಟೋ ಮೂವೀಸ್ ರಿಲೀಸ್ ಆಗಿದೆ. ಅದು ಲೆಕ್ಕ ಕೂಡ ಮಾಡೋಕ್ಕಾಗಲ್ಲ, ಅಷ್ಟು ಸಿನಿಮಾಗಳು ಬಂದಿದೆ. ಆದರೆ ಅದರಲ್ಲಿ ಇಂಡಸ್ಟ್ರಿ ಹಿಟ್ ಮೂವೀಸ್ ಬರೀ 36 ಮೂವೀಸ್ ಇದೆ. 1000 ಮೂವೀಸ್ ರಿಲೀಸ್ ಆಗಿದೆ. ಆದರೆ ಅದರಲ್ಲಿ ಬರೀ 36 ಸಿನಿಮಾಗಳು ಇಂಡಸ್ಟ್ರಿ ಹಿಟ್ ಆಗಿದೆ ಅಂದರೆ ಆ ಸಿನಿಮಾದಲ್ಲಿ ಏನಾದರೂ ಸ್ಪೆಷಲ್ ಇರಲೇಬೇಕು. ಆ ಸಿನಿಮಾಗಳು ಯಾವುದು, ಅದರಲ್ಲಿ ಹೀರೋ ಯಾರು ಎಲ್ಲ ನಾನು ಇವತ್ತು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕೂ ಮೊದಲು ನೀವಿನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನಿಮ್ಮ ಫೇವ್ರೆಟ್ ಮೂವಿ ಯಾವುದು ಅಂತ ಕಮೆಂಟಲ್ಲಿ ತಿಳಿಸಿ. ಫಸ್ಟ್ ಆಫ್ ಆಲ್, ಇಂಡಸ್ಟ್ರಿ ಹಿಟ್ ಅಂದರೆ ಏನು ಅದ್ರ ಬಗ್ಗೆ ಕ್ಲಾರಿಟಿ ಕೊಡ್ತೀನಿ. ಈ ಹಿಂದೆ ರಿಲೀಸ್ ಆದ ಎಲ್ಲ ಸಿನಿಮಾಗಿಂತ ಯಾವ ಮೂವಿ ಹೈಯೆಸ್ಟ್ ಕಲೆಕ್ಟ್ ಮಾಡಿರುತ್ತೆ ಅದನ್ನು ಇಂಡಸ್ಟ್ರಿ ಹಿಟ್ ಅಂತಾರೆ. ಮತ್ತೊಂದು ಎಕ್ಸಾಂಪಲ್ ಕೊಡ್ತೀನಿ. ಈಗ ಒಂದು ಮೂವಿ ಈ ಹಿಂದೆ ರಿಲೀಸ್ ಆದ ಎಲ್ಲ ಸಿನಿಮಾಗಿಂತ ಹೈಯೆಸ್ಟ್ ಕಲೆಕ್ಟ್ ಮಾಡಿ 50 ಕೋಟಿ ಮಾಡ್ತು ಅಂದರೆ ಈ ಮೂವಿ ಇಂಡಸ್ಟ್ರಿ ಹಿಟ್ ಆಗಿರುತ್ತೆ. ಇನ್ನು ಮುಂದೆ ರಿಲೀಸ್ ಆದ ಮೂವಿ ಇದಕ್ಕಿಂತ ಜಾಸ್ತಿ ಕಲೆಕ್ಟ್ ಮಾಡ್ತು ಅಂದರೆ ಒಂದು 100 ಕೋಟಿ ಅಂದ್ಕೊಳ್ಳಿ, ಅದು ಮತ್ತೆ ಇಂಡಸ್ಟ್ರಿ ಹಿಟ್ ಆಗುತ್ತೆ. ಇದನ್ನು ನಾವು ಇಂಡಸ್ಟ್ರಿ ಹಿಟ್ ಮೂವೀಸ್ ಅಂತೀರಿ. ಬನ್ನಿ ನೋಡ್ತಾ ಹೋಗೋಣ. ಕನ್ನಡದಲ್ಲಿ ಮೊದಲು ರಿಲೀಸ್ ಆದ ಸಿನಿಮಾ ಸತಿ ಸುಲೋಚನ. ಮೊದಲ ಕನ್ನಡದ ನಾಯಕ ಸುಬ್ಬಯ್ಯ ನಾಯ್ಡು, ಇವರು ಲೋಕೇಶ್ ಅವರ ಅಪ್ಪ. ಇದು ಕನ್ನಡದ ಮೊದಲ ಇಂಡಸ್ಟ್ರಿ ಹಿಟ್ಟು. ಯಾಕಂದರೆ ಕನ್ನಡದಲ್ಲಿ ರಿಲೀಸ್ ಆದ ಮೊದಲನೇ ಸಿನಿಮಾನೇ ಇದು. ಇದು ಎಷ್ಟು ಕಲೆಕ್ಟ್ ಮಾಡಿದ್ರು ಮೊದಲ ಇಂಡಸ್ಟ್ರಿ ಹಿಟ್ ಅಂತ ಕನ್ಸಿಡರ್ ಮಾಡ್ತೀರಿ. ಈ ಸಿನಿಮಾ ರಿಲೀಸ್ ಆಗಿದ್ದು 1934ರಲ್ಲಿ. ಇದು ಆಗಿನ ಕಾಲದಲ್ಲೇ 40,000 ಬಜೆಟ್ ಹಾಕಿ ಮೂವಿ ಮಾಡಿದ್ರು. ಈ ಮೂವಿ ಕಲೆಕ್ಟ್ ಮಾಡಿದ್ದು ಆಗಲೇ ಹತ್ರ 1 ಲಕ್ಷ ಕಲೆಕ್ಟ್ ಮಾಡಿದ. ಮತ್ತೊಂದು ಸಿನಿಮಾ ಸದಾರಾಮೆ. ಇದು ಕನ್ನಡದಲ್ಲಿ ರಿಲೀಸ್ ಆದ 3ನೇ ಸಿನಿಮಾ. 1935ರಲ್ಲಿ ಈ ಸಿನಿಮಾ ರಿಲೀಸ್ ಆಗುತ್ತೆ. ಕನ್ನಡದ 2ನೇ ಇಂಡಸ್ಟ್ರಿ ಹಿಟ್ ಮೂವಿ ಇದು. ಈ ಸಿನಿಮಾದ ಸ್ಪೆಷಾಲಿಟಿ ಏನಂದರೆ ಗುಬ್ಬಿ ವೀರಣ್ಣ ಅವರೇ ಇದರಲ್ಲಿ ಪ್ರೊಡ್ಯೂಸ್ ಮಾಡಿ ಆ್ಯಕ್ಟ್ ಮಾಡಿದ್ದಾರೆ. ಆ ಟೈಮಲ್ಲೇ ಇದು 3.5 ಲಕ್ಷ ಕಲೆಕ್ಟ್ ಮಾಡಿದೆ. ಯಾಕಂದರೆ 10 ಪೈಸಾ 20 ಪೈಸಾ 4 ಕಣಿ ಅಂತಿದ್ದ ಟೈಮಲ್ಲಿ 3.5 ಲಕ್ಷ ಅಂದರೆ ಕಡಿಮೆನೇ ಅಲ್ಲ. ಮತ್ತೊಂದು ಸಿನಿಮಾ ಸಂಸಾರ ನೌಕ. ಈ ಸಿನಿಮಾ ರಿಲೀಸ್ ಆಗಿದ್ದು 1936ರಲ್ಲಿ. ಇದರಲ್ಲಿ ಸೋಷಿಯಲ್ ಇಶ್ಯೂಸ್ ಬಗ್ಗೆ ಮಾತಾಡಿದ್ದಾರೆ. ಫಸ್ಟ್ ಮೆಲೋಡ್ರಾಮಾ ಸಿನಿಮಾ ಇದಾಗಿದೆ. ಈ ಸಿನಿಮಾ ಆಗಲೇ 5 ಲಕ್ಷ ಕಲೆಕ್ಟ್ ಮಾಡಿದೆ. ಇದು 3ನೇ ಇಂಡಸ್ಟ್ರಿ ಹಿಟ್ ಸಿನಿಮಾ ಆಗಿದೆ. ಮತ್ತೊಂದು ಸಿನಿಮಾ ಸತ್ಯ ಹರಿಶ್ಚಂದ್ರ. ಸತ್ಯ ಹರಿಶ್ಚಂದ್ರ ಅಂದ ತಕ್ಷಣ ಎಲ್ಲ ಡಾಕ್ಟರ್ ರಾಜ್ಕುಮಾರ್ ಅವ್ರ ಮೂವಿ ಅಂದ್ಕೊಂಡಿರ್ತೀರ. ಇದು ಡಾಕ್ಟರ್ ರಾಜ್ಕುಮಾರ್ ಅವ್ರ ಸಿನಿಮಾ ಅಲ್ಲ. 1943ರಲ್ಲಿ ರಿಲೀಸ್ ಆದ ಸುಬ್ಬಯ್ಯ ನಾಯ್ಡು ಅವರು ಆ್ಯಕ್ಟ್ ಮಾಡಿರೋ ಸಿನಿಮಾ. ಇದು ಆಗಿನ ಕಾಲದಲ್ಲೇ ಧಾರವಾಡದಲ್ಲಿ 100 ದಿನ ಓಡಿ ದಾಖಲೆ ಮಾಡಿದ ಸಿನಿಮಾ. ಈ ಸಿನಿಮಾ 10 ಲಕ್ಷಕ್ಕಿಂತ ಜಾಸ್ತಿ ಕಲೆಕ್ಟ್ ಮಾಡಿದ ಮೂವಿ ಇದು. 4ನೇ ಇಂಡಸ್ಟ್ರಿ ಹಿಟ್ ಸಿನಿಮಾ ಇದಾಗಿದೆ. ಮತ್ತೊಂದು ಸಿನಿಮಾ ನಾಗಕನ್ನಿಕೆ. ಇದು 1949ರಲ್ಲಿ ರಿಲೀಸ್ ಆದ ಸಿನಿಮಾ. ಜಿ ವಿಶ್ವನಾಥ್ ಅವರು ನಿರ್ದೇಶನ ಮಾಡಿರೋ ಸಿನಿಮಾ ಇದು. ಈ ಸಿನಿಮಾ 17 ಲಕ್ಷ ಕಲೆಕ್ಟ್ ಮಾಡಿದೆ. ಈ ಸಾಲಲ್ಲಿರೋ ಮತ್ತೊಂದು ಸಿನಿಮಾ ಜಗನ್ಮೋಹಿನಿ. ಕನ್ನಡದಲ್ಲಿ ರಿಲೀಸ್ ಆದ ಮೊದಲನೇ ಹಾರರ್ ಸಿನಿಮಾ ಇದು. ಆ ಸಮಯದಲ್ಲೇ ಇದಕ್ಕೆ ಸೆನ್ಸಾರ್ ಪ್ರಾಬ್ಲಮ್ ಆಗಿತ್ತು. ಆದರೂ ಇದು ಕನ್ನಡದಲ್ಲಿ ಹೈಯೆಸ್ಟ್ ಕಲೆಕ್ಟೆಡ್ ಮೂವಿ ಆಗಿದೆ. 25 ಲಕ್ಷ ಕಲೆಕ್ಟ್ ಮಾಡಿದೆ ಈ ಮೂವಿ. ಮತ್ತೊಂದು ಇಂಡಸ್ಟ್ರಿ ಹಿಟ್ ಸಿನಿಮಾ ಬೇಡರ ಕಣ್ಣಪ್ಪ. ಡಾಕ್ಟರ್ ರಾಜ್ಕುಮಾರ್ ಅವರು ಇಂಡಸ್ಟ್ರಿಗೆ ಎಂಟ್ರಿ ಆಗಿದ್ದ ಈ ಸಿನಿಮಾದ ಮುಖಾಂತರ. ಇಲ್ಲಿಂದ ಕನ್ನಡ ಇಂಡಸ್ಟ್ರಿನೇ ಒಂದು ಹೊಸ ಆಯಾಮ ತಗೊಳ್ಳುತ್ತೆ. ಈ ಸಿನಿಮಾಗೆ ಕನ್ನಡದಲ್ಲೇ ಮೊದಲನೇ ಬಾರಿ ರಾಷ್ಟ್ರ ಪ್ರಶಸ್ತಿ ಕೂಡ ಬಂದಿದೆ. ಮತ್ತು ಈ ಸಿನಿಮಾದಿಂದ ಕನ್ನಡದಲ್ಲಿ ಸಿನಿಮಾಗಳು ಜಾಸ್ತಿ ಆದವು. ಈ ಸಿನಿಮಾ ಆ ಸಮಯದಲ್ಲೇ 50 ಲಕ್ಷ ಕಲೆಕ್ಟ್ ಮಾಡಿದೆ. ಮತ್ತೊಂದು ಸಿನಿಮಾ ಕೂಡ ಡಾಕ್ಟರ್ ರಾಜ್ಕುಮಾರ್ ಅವ್ರದ್ದೇ, ಭಕ್ತ ವಿಜಯ. 1956ರಲ್ಲಿ ರಿಲೀಸ್ ಆದ ಸಿನಿಮಾ ಇದು. ಈ ಸಿನಿಮಾದ ಕ್ಯಾರೆಕ್ಟ್ರು ಆ ಟೈಮಲ್ಲಿ ಎಲ್ರಿಗೂ ತುಂಬಾ ಇಷ್ಟ ಆಯಿತು. 75 ಲಕ್ಷ ಬಾಕ್ಸ್ ಆಫೀಸಲ್ಲಿ ಕಲೆಕ್ಟ್ ಮಾಡಿ ಆ ಟೈಮಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವ್ರಿಗೆ 2ನೇ ಇಂಡಸ್ಟ್ರಿ ಹಿಟ್ ಸಿನಿಮಾ ಇದಾಗಿದೆ. ಭೂ ಕೈಲಾಸ. ಕಂಟಿನ್ಯೂಸ್ಲಿ 3ನೇ ಬಾರಿ ಕೂಡ ಡಾಕ್ಟರ್ ರಾಜ್ಕುಮಾರ್ ಅವ್ರ ಸಿನಿಮಾನೇ ಇಂಡಸ್ಟ್ರಿ ಹಿಟ್ ಆಗಿದೆ. ಕನ್ನಡ ಚಿತ್ರರಂಗದಲ್ಲಿ ಮೊದಲನೇ ಬಾರಿ 1 ಕೋಟಿಗಿಂತ ಅಧಿಕ ಕಲೆಕ್ಟ್ ಮಾಡಿದ ಸಿನಿಮಾ ಇದು. ಇದರಲ್ಲಿ ರಾವಣ ಪಾತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ಆರ್ಭಟ ತುಂಬಾ ಜೋರಾಗಿತ್ತು. ಈ ಸಿನಿಮಾದ ಸ್ಪೆಷಾಲಿಟಿ ಏನಂದರೆ ಕನ್ನಡ ಮತ್ತು ತೆಲುಗು ಏಕಕಾಲಕ್ಕೆ ಶೂಟ್ ಮಾಡಿದ ಸಿನಿಮಾ ಇದು. ತೆಲುಗಲ್ಲಿ NTR ಅವರು ಆ್ಯಕ್ಟ್ ಮಾಡಿದ್ದಾರೆ, ಆದರೆ ಕನ್ನಡದಲ್ಲಿ ತುಂಬಾ ದೊಡ್ಡ ಸಕ್ಸಸ್ ಸಿಕ್ತು. ಈ ಲಿಸ್ಟು ಇನ್ನೂ ತುಂಬ ದೊಡ್ಡದಾಗಿದೆ. ಇದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಕಂಟಿನ್ಯೂ ಮಾಡ್ತೀನಿ, ಯಾಕಂದರೆ ವಿಡಿಯೋ ತುಂಬ ದೊಡ್ಡದಾಗುತ್ತೆ. ಇಲ್ಲಿವರೆಗೂ ಡಾಕ್ಟರ್ ರಾಜ್ಕುಮಾರ್ ಅವರು ಎಂಟ್ರಿ ಕೊಟ್ಟಾಗಿಂದ ಅವ್ರ ಸಿನಿಮಾನೇ ಇಂಡಸ್ಟ್ರಿ ಹಿಟ್ ಆಗ್ತಾ ಬಂದಿದೆ. ಇದೇ ರೀತಿ ಮುಂದೆನೂ ಅವ್ರು ಡಾಮಿನೇಟ್ ಮಾಡ್ತಾ ಹೋಗಿದ್ದಾರೆ. ಅದನ್ನು ನಾನು ಪಾರ್ಟ್ 2ದಲ್ಲಿ ತಿಳಿಸ್ಕೊಡ್ತೀನಿ. ಇದ್ರ ನೆಕ್ಸ್ಟ್ ಪಾರ್ಟ್ಗೆ ಯಾರು ವೆಯ್ಟ್ ಮಾಡ್ತಾ ಇದ್ದೀರಾ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.